ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಎಲ್ಲ ಹಳೆಯ ದಾಖಲೆಗಳನ್ನ ಇಂಡೆಕ್ಸಿಂಗ್ ಅಂಡ್ ಕ್ಯಾಟಲಾಗಿಂಗ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅಪ್ಲೋಡ್ ಮಾಡಿದಂಥ ದಾಖಲೆಗಳನ್ನ ಸಿಟಿಸನ್ ನೇರವಾಗಿ ತಾವು ಈ ಒಂದು ತಂತ್ರಾಂಶದ ಮುಖಾಂತರ ಲಾಗಿನ್ ಆಗಿ ತಮಗೆ ಬೇಕಾದ ದಾಖಲೆಗಳನ್ನು ಹುಡುಕಿ ದಾಖಲೆಗಳನ್ನ ಪಡೆದುಕೊಳ್ಬಹುದು. ಆ ದಾಖಲೆ ತಮಗೆ ಲಭ್ಯವಿಲ್ಲದ ಪಕ್ಷದಲ್ಲಿ ಸಂಬಂಧಪಟ್ಟ ಕಚೇರಿಗೆ ತಾವು ಒಂದು ವಿನಂತಿಯನ್ನ ಸಲ್ಲಿಸಿದ್ರೆ ಸಂಬಂಧಪಟ್ಟ ಕಚೇರಿಯವರು ಆ ದಾಖಲೆಯನ್ನ ಇಂಡೆಕ್ಸಿಂಗ್ ಅಂಡ್ ಕ್ಯಾಟಲಾಗಿಂಗ್ ಮಾಡಿ ಮತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ತಮ್ಮ ಲಾಗಿನ್ಗೆ ಅಪ್ರೂವ್ ಮಾಡಿ ಕಳಿಸ್ತಾರೆ. ಅದು ಆನಂತರ ಆ ದಾಖಲೆಗಳನ್ನು ಕೂಡ ತಾವು ಪಡೆದುಕೊಳ್ಬಹುದು. ಬನ್ನಿ ಒಂದು ವಿಡಿಯೋ ಮುಖಾಂತರ ಹೇಗೆ ದಾಖಲೆಗಳನ್ನ ಹುಡುಕೋದು ಮತ್ತೆ ಅದನ್ನ ದಾಖಲೆಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ recordsroom.karnataka.gov.in ಈ ಒಂದು ವೆಬ್ಸೈಟ್ಗೆ ತಾವು ಹೋದಾಗ ಇಲ್ಲಿ ಸಿಟಿಸನ್ ಸರ್ವಿಸ್ ಅನ್ನೋ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇವೆ. ಇಲ್ಲಿ ಪೇ ಅಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಲಾಗಿನ್ ಪೇಜ್ ಬರುತ್ತೆ. ಅಲ್ಲಿ ತಾವು ತಮ್ಮ ಮೊಬೈಲ್ ನಂಬರ್ನ ಕೊಟ್ಟು ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಮೊಬೈಲ್ಗೆ OTP ಬರುತ್ತೆ. OTPಯನ್ನ ಸರಿಯಾದ OTPನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗ್ತೀರಾ. ಇದು ನೀವು ಹೇಗೆ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಈ ಒಂದು ಪ್ರಥಮ ಬಾರಿಗೆ ತಾವು ತಮ್ಮ ಕೆಲವು ವಿವರಗಳನ್ನ, ತಮ್ಮ ಹೆಸರು ಮತ್ತೆ ವಿಳಾಸ ಇತ್ಯಾದಿ ವಿವರಗಳನ್ನ ಎಂಟ್ರಿ ಮಾಡಬೇಕು. ನಾನು ಆಲ್ರೆಡಿ ಈಗ ಈ ಒಂದು ಲಾಗಿನ್ ಎಂಟ್ರಿ ಮಾಡಿದ್ದೇನೆ. ಸೊ ಎಂಟ್ರಿ ಮಾಡಿದ್ಮೇಲೆ ನೀವು ಹೇಗೆ ದಾಖಲೆಗಳನ್ನು ಹುಡುಕೋದು ಅನ್ನೋದನ್ನ ಇಲ್ಲಿ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೇವೆ. ಸೊ ನೀವು ಹುಡುಕ್ಬಹುದು. ಸೊ ಮೊದಲಿಗೆ ನೀವು ಯಾವ ದಾಖಲೆಗಳನ್ನ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಬೇಕಾಗಿದೆ ಆ ದಾಖಲೆಗೆ ಸಂಬಂಧಪಟ್ಟ ಕೆಲವು ಕನಿಷ್ಠ ಪಕ್ಷ 20 ಅಕ್ಷರ ಮಿನಿಮಮ್ 20 ಕ್ಯಾರೆಕ್ಟರ್ಸ್ ವಿನಂತಿಯ ವಿವರಣೆಯನ್ನು ಟೈಪ್ ಮಾಡ್ಬೇಕು ನೀವು. ಉದಾಹರಣೆಗೆ ನೀವು ಒಂದು RTC ಹಳೆಯ RTC ಅನ್ನ ನಿಮ್ಗೆ ಬೇಕಾಗಿದೆ ಅಥವಾ MR ಬೇಕಾಗಿದೆ, ಏನ್ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದು 20 ಅಕ್ಷರಗಳ ಕನಿಷ್ಠ ಪಕ್ಷ 20 ಅಕ್ಷರಗಳ ವಿನಂತಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ಇದು ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಇಂಗ್ಲಿಷಲ್ಲೂ ಟೈಪ್ ಮಾಡ್ಬೋದು. ಸೊ ಉದಾಹರಣೆಗೆ RTC ಆಫ್ ಕೊಪ್ಪಳ ತಾಲೂಕಿನ ಕೊಪ್ಪಳ ಹೋಬಳಿಯ ಕೊಪ್ಪಳ ಗ್ರಾಮದ RTC ಬೇಕು ಅನ್ನುವಂಥ ವಿವರಣೆ ನಾನು ಕೊಟ್ಟಿದ್ದೇನೆ ಇಲ್ಲಿ. ಸೊ ಮುಂದೆ ಸರ್ವೆ ನಂಬರ್ 1ರ RTC ಬೇಕು, ಕೊಪ್ಪಳ ವಿಲೇಜ್ ಅಂತ ಹಾಕಿದ್ದೇನೆ ಇಲ್ಲಿ. ನೆಕ್ಸ್ಟ್ ಮುಂದೆ ನಿಮ್ಗೆ ಮುಂದಿನ ಸಂವಹನಕ್ಕಾಗಿ ಅಂದ್ರೆ ನಿಮ್ಗೆ SMS ಎಲ್ಲ ಕಳಿಸ್ಬೇಕು ಅಂದ್ರೆ ಯಾವ ಭಾಷೆಯಲ್ಲಿ ಕಳಿಸ್ಬೇಕು, ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ, ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಹೊಸ ವಿನಂತಿಯನ್ನ ರಚಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಈಗ ನಿಮ್ಗೆ ಒಂದು ಹೊಸ ರಿಕ್ವೆಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ಕಾಣಬಹುದು 4 ರೀತಿಯಾಗಿ ನೀವು ದಾಖಲೆಗಳನ್ನ ಸರ್ಚ್ ಮಾಡಬಹುದು. ಒಂದು ಗ್ರಾಮದೊಳಗಿನ ನಂಬರ್ನೊಂದಿಗೆ ದಾಖಲೆಗಳನ್ನು ಹುಡುಕಿ, ಅಂದ್ರೆ ನಿಮ್ಗೆ ಸರ್ವೆ ನಂಬರ್ ಗೊತ್ತಿದೆ, ಯಾವ ವಿಲೇಜು ಅಂತಾನು ಗೊತ್ತಿದೆ, ಆವಾಗ ನೀವು ಮೊದಲನೇ ಆಪ್ಷನ್ ತಗೋಬಹುದು. ತಗೊಂಡಾಗ ನಿಮ್ಗೆ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಎಲ್ಲ ಕೇಳ್ತಾ ಸರ್ವೆ ನಂಬರ್ ಕೊಟ್ಟು ಹುಡುಕ್ಬಹುದು. ಅದೇ ತರ ಫಿಲ್ಟರ್ ಮೂಲಕ ದಾಖಲೆಗಳನ್ನ ಹುಡುಕಿ, ಅಂದ್ರೆ ಯಾವ ಆಫೀಸ್ ಬೇಕು ನಿಮ್ಗೆ ಅಥವಾ ಯಾವ ವರ್ಷದ ದಾಖಲೆ ಬೇಕು. ಈಗ ಉದಾಹರಣೆಗೆ ನಿಮ್ಗೆ ಬೇಕಾದಂತ ದಾಖಲೆ ತಾಲೂಕ್ ಲೆವೆಲ್ ಆಫೀಸಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸಾ ತಗೋಬೇಕು. ತಾಲೂಕಾದ್ರೆ ಯಾವ ಜಿಲ್ಲೆ ಯಾವ ತಾಲೂಕು ಅದರಲ್ಲಿ ಯಾವ ಆಫೀಸು ತಾಲೂಕು ಆಫೀಸು, ಮತ್ತೆ ಯಾವ ವರ್ಷದ ದಾಖಲೆ ಬೇಕಾಗಿದೆ ನಿಮ್ಗೆ ಆ ವರ್ಷವನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಇಲ್ಲಿ ಫೈಲ್ ಅಲ್ಲಿರೋ ದಾಖಲೆ ಬೇಕಾ, ರಿಜಿಸ್ಟರ್ ಅಲ್ಲಿರೋ ದಾಖಲೆ ಬೇಕಾ. ಅಂದ್ರೆ ಫೈಲ್ ಅಂದ್ರೆ ಈಗ ರಿಜಿಸ್ಟರ್ ಅಂದ್ರೆ ಒಂದು ಬುಕ್ ಆ ಬುಕ್ ನಲ್ಲಿರುವಂತ ಯಾವ್ದಾದ್ರು ದಾಖಲೆಗಳು ಬೇಕು. ಈಗ ಉದಾಹರಣೆಗೆ RTC ಬುಕ್, MR ಬುಕ್, ಸೊ ಇವೆಲ್ಲ ಒಂದು ಬುಕ್ನೊಳಗಡೆ ಇರುತ್ತೆ. ಫೈಲ್ ಅಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆಗಳು ಬೇಕು, ಡಾಕ್ಯುಮೆಂಟ್ಸ್ ಬೇಕು, ಒಂದು ಫೈಲ್ಗೆ ಸಂಬಂಧಪಟ್ಟದ ದಾಖಲೆ ಬೇಕು, ನೀವು ಫೈಲ್ ತಗೋಬಹುದು. ಸೊ ಕ್ಯಾಟಗರಿ ತಗೊಳ್ಳಿ. ನೆಕ್ಸ್ಟ್ ಅದರಲ್ಲಿ ರಿಜಿಸ್ಟರ್ ಆದ್ರೆ ಯಾವ ತರ ರಿಜಿಸ್ಟರ್ ನಿಮ್ಗೆ RTC ಬೇಕು ಅಂದ್ರೆ RTC ಬಹಿ, ಅಥವಾ ನಿಮ್ಗೆ ಎಲೆಕ್ಷನ್ ಸಂಬಂಧಪಟ್ಟಂತ ದಾಖಲೆ ಬೇಕಾ, ಅಥವಾ ಕೈ ಬರಹದ RTCಗಳು ಬೇಕಾ, ಅದು ಕ್ಯಾಟಗರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಪಾಣಿ ಪತ್ರಿಕೆ ಬೇಕಾ. ಸೊ ಈಗ ನೀವು ಹುಡುಕ್ಬಹುದು ಸೆಕೆಂಡ್ ಕ್ಯಾಟಗರಿಯಿಂದ. ಸೊ ಸರ್ಚ್ ಅಂತ ಕೊಟ್ರೆ ನಿಮ್ಗೆ ಬರುತ್ತೆ. ಥರ್ಡ್ ಕ್ಯಾಟಗರಿ ಬಂದು ಯಾವ್ದು ನಿಮ್ಗೆ ಟೆಕ್ಸ್ಟ್ ಸರ್ಚ್, ಫೈಲ್ ವಿವರಗಳ ಮೂಲಕ ಯಾವುದೋ ಒಂದು ನಿಮ್ಗೆ ದಾಖಲೆ ಕೆಲವು ಕ್ಯಾರೆಕ್ಟರ್ಸ್ಗಳು ನಿಮ್ಗೆ ಕೀವರ್ಡ್ಸ್ ಗಳು ಗೊತ್ತಿರುತ್ತೆ. ಆ ಕೀವರ್ಡ್ಸ್ ನ ಮುಖಾಂತರ ನೀವು ಸರ್ಚ್ ಮಾಡಬೇಕು ಅಂದ್ರೆ ಸ್ಟೆಪ್ 3ನೇ ಆಯ್ಕೆನ
ಸೆಲೆಕ್ಟ್ ಮಾಡಿ ನೀವು ಆ ಕೀವರ್ಡ್ ಅನ್ನ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ರೆ ಆ ಕೀವರ್ಡ್ ಎಲ್ಲೆಲ್ಲಿದೆ ಅದೆಲ್ಲ ನಿಮ್ಗೆ ಸರ್ಚ್ ಆಗುತ್ತೆ. 4ನೇದು ಇದು, ನೀವು ಮೂರಲ್ಲಿ ಯಾವ್ದಾದ್ರು ಒಂದು ದಾಖಲೆಗಳನ್ನ ಹುಡುಕಿದಾಗ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೀವು ಒಂದು ವಿನಂತಿಯನ್ನ ರೈಸ್ ಮಾಡ್ಬೋದು. ಆ ವಿನಂತಿಯನ್ನು ರೈಸ್ ಮಾಡಿದ್ಮೇಲೆ ಸಂಬಂಧಪಟ್ಟ ತಾಲೂಕು ಆಫೀಸರ್ ಅದನ್ನ ಸ್ಕ್ಯಾನ್ ಮಾಡಿ ಇಂಡೆಕ್ಸಿಂಗ್ ಕ್ಯಾಟಲಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೊಂದು ಭೂ ಸುರಕ್ಷಾ ID ಜನರೇಟ್ ಆಗುತ್ತೆ. ಅದು ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಬಂದು ಇರುತ್ತೆ. ನೀವು ಇಲ್ಲಿ ಮೇಲ್ಗಡೆ ಕಡತ ಸ್ವದೇಶಿ ಪಕ್ಕ ಡ್ಯಾಶ್ ಬೋರ್ಡ್ ಇದೆಯಲ್ಲ, ಇಲ್ಲಿ ನೀವು ಕ್ರಿಯೇಟ್ ಮಾಡಿರುವಂತ ವಿನಂತಿ ಬರುತ್ತೆ. ಸೊ ಅದಕ್ಕೆ ಅವರು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಿದ್ರೆ ಅದಕ್ಕೊಂದು ಭೂ ಸುರಕ್ಷಾ ID ಅಂತ ಜನರೇಟ್ ಆಗಿರುತ್ತೆ ನೋಡಿ. ಆ ಭೂ ಸುರಕ್ಷಾ ID ಅನ್ನ ತಗೊಂಡು ಭೂ ಸುರಕ್ಷಾ ID ಅದ್ರ ಮೇಲೆ ನೀವು ಸರ್ಚ್ ಮಾಡಬೇಕು ಅಂದ್ರೆ ಮುಂದೆ ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೇವೆ. ಸೊ ಭೂ ಸುರಕ್ಷಾ ID ಮುಖಾಂತರ ನೀವು 4ನೇದು ಸರ್ಚ್ ಮಾಡಿ. ಈಗ ನಾವು ಒಂದು ಗ್ರಾಮದ ಒಳಗಿನ ಸರ್ವೆ ನಂಬರ್ ಪ್ರಕಾರ ಹುಡ್ಕೋಣ. ಸೊ ಯಾವ ಜಿಲ್ಲೆಯ RTC ಬೇಕಾಗಿದೆ ಅಥವಾ ಡಾಕ್ಯುಮೆಂಟ್ ಬೇಕಾಗಿದೆ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಫೈಲ್ ಬೇಕಾ, ರಿಜಿಸ್ಟರ್ ಬೇಕಾ ಆಯ್ಕೆ ಮಾಡ್ಕೊಳ್ಳಿ. ನೀವು ಸರ್ವೆ ನಂಬರ್ ಫೈಲ್ ರಿಜಿಸ್ಟರ್ ಆದ್ರೆ ನೀವು ಸರ್ವೆ ನಂಬರ್ ಕೂಡ ಅಗತ್ಯ ಇಲ್ಲ, ಸರ್ಚ್ ಅಂತ ಕೊಡಿ. ಸೊ ಆ ಗ್ರಾಮದ ಎಲ್ಲಾ ರಿಜಿಸ್ಟರ್ಗಳು ನಿಮ್ಗೆ ನೋಡಿ 69 ಐಟಮ್ಸ್ ನಿಮಗೆ ಸಿಕ್ಕಿದೆ. ಅದರಲ್ಲಿ ನಿಮ್ಗೆ ಮತ್ತೆ ನಿಮ್ಗೆ ಸರ್ಚ್ ಬೇಕು, ಸರ್ಚ್ ಮಾಡ್ಬೋದು. ನಿಮಗೆ ಬೇಕಾದಂತ ವರ್ಷ, ಯಾವ ವರ್ಷದ ಬೇಕು ಅಥವಾ ಯಾವ ಸರ್ವೆ ನಂಬರ್ ಬೇಕು, ಸೊ ಅದನ್ನ ನೀವು ಮೆನ್ಷನ್ ಮಾಡಿದ್ರೆ ನೋಡಿ. ಈಗ 2000 ಅಂತ ಕೊಟ್ಟ ತಕ್ಷಣ 2000 ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನಿಮ್ಗೆ ಸರ್ಚ್ ಆಗಿದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ದಾಖಲೆ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನಿಮ್ಗೆ ಪೇಜಸ್ ಲೋಡ್ ಆಗಿದೆ. 3 ಪೇಜಸ್ ಇದೆ. ನೆಕ್ಸ್ಟ್ ಪೇಜಸ್ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ನೋಡಿ, ಫ್ಲಿಪ್ರೈಟ್ ನೀವು ಹೇಗೆ ಪುಟವನ್ನ ನೀವು ಓಪನ್ ಮಾಡ್ತೀರಾ ಬುಕ್ ಅನ್ನ, ಆ ತರ ಇಲ್ಲಿ ನಿಮಗೆ ಪುಟಗಳು ಓಪನ್ ಆಗ್ತವೆ. ನೀವು ಯಾವ ಪೇಜಸ್ ಬೇಕು ಓಪನ್ ಮಾಡಿ ನಿಮಗೆ ಬೇಕಾದ ಅದನ್ನ ಝೂಮ್ ಮಾಡ್ಕೋಬಹುದು, ಝೂಮ್ ಔಟ್, ಝೂಮ್ ಇನ್ ಮಾಡಿ ನೋಡ್ಬೋದು. ಸೊ ನಿಮ್ಗೆ ಇದೇ ಪುಟ ಬೇಕು ಅಂದ್ರೆ ನೀವು ಇಲ್ಲಿ ಆಡ್ ಕರೆಂಟ್ ಪೇಜ್ ಟು ವಿಶ್ ಲಿಸ್ಟ್ ಕೊಟ್ಟರೆ ಆಡ್ ಮಾಡ್ಕೋಬಹುದು. ನಿಮ್ಗೆ ಯಾವ ಪುಟ ಬೇಕಾಗಿದೆ ಆ ಪುಟವನ್ನ ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಆಡ್ ಪೇಜ್ ಟು ವಿಶ್ ಲಿಸ್ಟ್ ಇದೆಯಲ್ಲ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪೇಜ್ ನಂಬರ್ 2 ನಿಮ್ಗೆ ಆಡ್ ಆಗಿದೆ. ಮತ್ತೆ ಇನ್ಯಾವ ಪುಟ ಬೇಕು ಸೊ ಎಲ್ಲವನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಈಗ ನೀವು ಅಷ್ಟು ಲೋಡ್ ಮೋರ್ ಪೇಜಸ್ ಅಂತ ಕೊಟ್ರೆ ನೆಕ್ಸ್ಟ್ ರಿಜಿಸ್ಟರ್ ಲೋಡ್ ಆಗುತ್ತೆ. ಸೊ ಇದರಲ್ಲಿ ನೋಡಿ 3 ಪೇಜಸ್ ಇದೆ. ಸೊ ಈಗ ಲೋಡ್ ಮೋರ್ ಪೇಜಸ್ ಕೊಟ್ರೆ ಸೊ ಇರೋದೇ ಇಲ್ಲಿ 3 ಪೇಜಸ್, ಹಾಗಾಗಿ ಇಷ್ಟೇ ಬಂತು. ಇನ್ನು ಸಮ್ ಮೋರ್ ಪೇಜಸ್, ಸಮ್ ಮೋರ್ ರಿಜಿಸ್ಟರ್ಸ್ ಇದ್ರೆ ಇಲ್ಲಿ ನೀವು ಆಡ್ ಲೋಡ್ ಮೋರ್ ಪೇಜಸ್ ಕೊಟ್ಟು ನೀವು ಓಪನ್ ಮಾಡುವ. ಅದರಲ್ಲಿ ನಿಮಗೆ ಬೇಕಾದಂತ ಪೇಜಸ್ನೆಲ್ಲ ಆಡ್ ಕರೆಂಟ್ ಪೇಜ್ ಲಿಸ್ಟ್, ವಿಶ್ ಲಿಸ್ಟ್ ಆಡ್ ಮಾಡಿ ಫೈನಲಿ ನಿಮಗೆ ಎಷ್ಟು ಪೇಜಸ್ ಇದೆ ಅಷ್ಟು ಪೇಜಸ್ ಆಡ್ ಮಾಡಿದ್ಮೇಲೆ ನೀವು ಅದನ್ನ ವ್ಯೂ ಮಾಡಿ ನೋಡ್ಬೋದು. ವ್ಯೂ ಯಾವ್ಯಾವ್ದನ್ನ ನೀವು ಬೇಡ ಈ ಪೇಜ್ ಬೇಡ, ನೀವು ಬೇಡದೇ ಇರೋ ಪೇಜ್ ಆಡ್ ಮಾಡ್ಬಿಟ್ಟಿದ್ರೆ ರಿಮೂವ್ ಮಾಡ್ಬೋದು. ಬೇಕಾದ್ರೆ ರಿಮೂವ್ ಕರೆಂಟ್ ಪೇಜ್ ಫ್ರಮ್ ವಿಶ್ ಲಿಸ್ಟ್ ಅಂತ ಕೊಟ್ರೆ ವಿಶ್ ಲಿಸ್ಟ್ ಇಂದ ರಿಮೂವ್ ಆಗುತ್ತೆ. ಮತ್ತೆ ನಿಮ್ಗೆ ಯಾವ ಪೇಜ್ ಬೇಕು ಅದನ್ನ ಆಡ್ ಮಾಡ್ಕೋಬಹುದು. ಸೊ ಹೀಗೆ ನಿಮ್ಗೆ ಯಾವ ಪೇಜಸ್ ಬೇಕು ಸೊ ಅದನ್ನೆಲ್ಲ ನೀವು ನೋಡಿ ಆಡ್ ಮಾಡಿ. ಯಾವ್ಯಾವ್ದು ಆಡ್ ಆಗಿದೆ ವ್ಯೂ ವಿಶ್ ಲಿಸ್ಟೆಡ್ ಪೇಜಸ್ ಕೊಟ್ರೆ ಯಾವ್ಯಾವ ಪೇಜಸ್ ವಿಶ್ ಲಿಸ್ಟ್ ಆಡ್ ಆಗಿದೆ, ಓನ್ಲಿ 1 ಪೇಜ್ ಮಾತ್ರ ಆಡ್ ಮಾಡಿದೀವಿ. ಸೊ ಅದ್ರ ಪ್ರಿವ್ಯೂ ಕೂಡ ನೋಡ್ಬೋದು. ಆ ದಾಖಲೆ ನಿಮ್ಗೆ ಆಡ್ ಮಾಡ್ಕೊಂಡಿರುವಂತ ಪುಟದ ದಾಖಲೆಯ ವ್ಯೂ ಅನ್ನ ಮಾಡ್ಬೋದು ನೀವು ಪ್ರಿಂಟ್ ತಗೊಳ್ಳೋದಕ್ಕೆ ಮೊದಲು. ಓಕೆ, ಕನ್ಫರ್ಮ್ ಆಗಿ ಇದೆ ನಿಮಗೆ ದಾಖಲೆ ಬೇಕಾಗಿದೆ ಅಂದ್ರೆ ನೀವು ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಪೇಮೆಂಟ್ ಗೇಟ್ ವೇಗೆ ಹೋಗುತ್ತೆ. ಸೊ ಇಲ್ಲಿ ನೀವು ತಾವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡ್ಬೋದು, ಫೋನ್ ಪೇ, ಗೂಗಲ್ ಪೇ, UPI ಮುಖಾಂತರ ಪೇ ಮಾಡ್ಬೋದು. ಸೊ ನಿಮ್ಮ ಪೇಮೆಂಟ್ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು QR ಬಾರ್ ಕೋಡ್ ನ ಬೇಕಾದ್ರೆ ನೀವು ರೀಡ್ ಮಾಡಿ ಪೇ ಮಾಡ್ಬೋದು. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಬಾರ್ ಕೋಡ್ ಬರುತ್ತೆ. ಸೊ ಬಾರ್ ಕೋಡ್ ಅನ್ನ ರೀಡ್ ಮಾಡಿ ತಾವು ಪೇ ಮಾಡ್ಬೋದು. ಸೊ ನೋಡಿ, ಈಗ ಪೇಮೆಂಟ್ ಬಾರ್ ಕೋಡ್ ರೀಡ್ ಮಾಡಿದ್ದೇವೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಪಾವತಿ ವಿವರಗಳು ನೋಡಿ, ಸ್ಟೇಟಸ್ ಸಕ್ಸಸ್, 10 ರೂಪಾಯಿ ಪೇಮೆಂಟ್ ಆಗಿದೆ. ಸೊ ಈಗ ತಾವು ತಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಕ್ಕೆ ಆರ್ಡರ್ ನಂಬರ್ ಕೂಡ ಜನರೇಟ್ ಆಗಿದೆ, ರಿಕ್ವೆಸ್ಟ್ ID, ಆರ್ಡರ್ ನಂಬರ್, ರೆಫರೆನ್ಸ್ ನಂಬರ್ ಎಲ್ಲ. ಸೊ ನೀವಿಲ್ಲಿ
ಇದರಿಂದ ವಾಪಸ್ ನಿರ್ಗಮನ ಆಗಿ ನೀವು ಡ್ಯಾಶ್ ಬೋರ್ಡ್ ಹೋಗಿ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ ಇಲ್ಲಿ ಭೂ ಸುರಕ್ಷಾ ಐಡಿನೂ ಕ್ರಿಯೇಟ್ ಆಗಿದೆ ಮತ್ತೆ ಡಾಕ್ಯುಮೆಂಟ್ ಕೂಡ ಅವೈಲೇಬಲ್ ಇದೆ ನೋಡಿ. ನಿಮ್ಗೆ ಸ್ಟೇಟಸ್ ನೋಡ್ಬೋದು, ಫೈಲ್ ಅವೈಲೇಬಲ್ ಫಾರ್ ಡೌನ್ಲೋಡ್ ಅಂತ ಇದೆ. ಸೊ ನೀವು ಸಪೋಸ್ ನಿಮಗೆ ಫೈಲ್ ಅವೈಲೇಬಲ್ ಇಲ್ಲದೆ ರಿಕ್ವೆಸ್ಟ್ ಜನರೇಟ್ ಮಾಡಿದ್ರೆ ನೀವು ರಿಕ್ವೆಸ್ಟ್ ಕ್ರಿಯೇಟೆಡ್ ಅಂತ ಸ್ಟೇಟಸ್ ಬರೋದು. ಆವಾಗ ರಿಕ್ವೆಸ್ಟ್ ಕ್ರಿಯೇಟ್ ಆಗಿ ಸಂಬಂಧಪಟ್ಟ ಕಚೇರಿಯ ಲಾಗಿನ್ಗೆ ಪುಷ್ ಆಗೋದು ವಿತ್ ಭೂ ಸುರಕ್ಷಾ ಐಡಿ ಕ್ರಿಯೇಟ್ ಆಗಿ ಅವರು ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ಫೈಲ್ ಅವೈಲೇಬಲ್ ಫಾರ್ ಡೌನ್ಲೋಡ್ ಅಂತ ಬರ್ಬೋದು. ನೆಕ್ಸ್ಟ್ ನೀವು ಮುಂದೆ ನಿಮ್ ಭೂ ಸುರಕ್ಷಾ ಐಡಿ ಮುಖಾಂತರ ಸರ್ಚ್ ಮಾಡ್ಕೋಬಹುದು ನೇರವಾಗಿ. ಸೊ ಈಗ ಡಾಕ್ಯುಮೆಂಟ್ ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿ, ನಿಮ್ಮ PDF ಅಲ್ಲಿ ಸೇವ್ ಆಗಿದೆ. ಸೊ ಇದನ್ನ ನೀವು ಓಪನ್ ಮಾಡಿ ಪ್ರಿಂಟ್ ಹಾಕೋದು. ಸೊ ಪ್ರಿಂಟ್ ಬಟನ್ ಕೊಟ್ರೆ ಪ್ರಿಂಟ್ ಆಗುತ್ತೆ. ಅದರಲ್ಲಿ ಬಾರ್ ಕೋಡ್ ಕೂಡ ಪ್ರಿಂಟ್ ಆಗುತ್ತೆ. ಕೆಳಗಡೆ ತಾವು ಗಮನಿಸ್ತಾ ಇರ್ಬೋದು, ಈಗ ಡೌನ್ಲೋಡ್ ಮಾಡಿದಂತ ಡಾಕ್ಯುಮೆಂಟ್ ನೀವು ಓಪನ್ ಮಾಡಿದ್ರೆ ಇಲ್ಲಿ ಬಾರ್ ಕೋಡ್ ಕೂಡ ಡಿಜಿಟಲಿ ಸೈನ್ಡ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಯಾವುದೇ ಭೌತಿಕವಾದ ಸಿಗ್ನೇಚರ್ ಬೇಕಾಗಿಲ್ಲ, ಇದಕ್ಕೆ ಫಿಸಿಕಲ್ ಸಿಗ್ನೇಚರ್ ಬೇಕಾಗಿಲ್ಲ, ಇದು ಡಿಜಿಟಲಿ ಸೈನ್ ಆಗಿದೆ. ಹೀಗೆ ನಿಮಗೆ ಸಂಬಂಧಪಟ್ಟ ನಿಮಗೆ ಬೇಕಾದಂತ ದಾಖಲೆಗಳನ್ನ ನೀವೇ ಡೌನ್ಲೋಡ್ ಮಾಡಿ ಪ್ರಿಂಟ್ ಹಾಕೋಬಹುದು. ಸೊ ಇದು ಬಹಳ ಉಪಯುಕ್ತವಾಗಿ ಸಾರ್ವಜನಿಕರಿಗೆ ಕಂದಾಯ ಇಲಾಖೆ ಎಲ್ಲ ಹಳೆಯ ದಾಖಲೆಗಳನ್ನ ತಾವು ತಮ್ಮ ಲಾಗಿನ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್.